ಫ್ರೆಂಡ್ಸ್, ಇವತ್ತು ಗಿವ್ ಅವೇ ಇದೆ. ಸೊ ಇವಾಗೆಲ್ಲ ಹಬ್ಬ ಸೀಸನ್ ಆಗಿರೋದ್ರಿಂದ ಇವತ್ತು ಕೂಡ ಗಿವ್ ಅವೇ ಇದೆ. ಹಾಗೆಯೇ ನಾನು ಲಾಸ್ಟ್ ಪೋಪಲ್ದು ಇನ್ನೂ ಅನೌನ್ಸ್ ಮಾಡಿಲ್ಲ ವಿನ್ನರ್ ಯಾರು ಅಂತ. ಮತ್ತು ನಮ್ಮದು 5 ಲ್ಯಾಕ್ದು ವಿನ್ನರ್ಸ್ ಕೂಡ ಅನೌನ್ಸ್ ಮಾಡಬೇಕು. ಸೊ ಇನ್ಸ್ಟಾಲು ಅನೌನ್ಸ್ ಮಾಡಬೇಕು. ಖಂಡಿತ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ಸಾರಿ ಸ್ವಲ್ಪ ಲೇಟ್ ಆಗಿದ್ದಕ್ಕೆ. ಇವತ್ತು ಗಿವ್ ಅವೇದು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ, ಕೆಳಗಡೆ ಲಿಂಕ್ಸ್ ಇದೆ. ಆ ಲಿಂಕ್ಸಲ್ಲಿ ಕ್ಲಿಕ್ ಮಾಡಿ ನಿಮಗೆ ಅವ್ರ ಇಷ್ಟ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿ ನಾವು ಲಕ್ಕಿ ವಿನ್ನರ್ಗೆ ಸೆಲೆಕ್ಟ್ ಮಾಡಿ ಅವ್ರೇನು ಸೆಲೆಕ್ಟ್ ಮಾಡಿರ್ತಾರೆ ಅದನ್ನು ಅವ್ರಿಗೆ ತಲುಪ್ಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇದೆ. ಆ ಲಿಂಕ್ಸ್ ಕ್ಲಿಕ್ ಮಾಡಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಅಂತ ಸೆಲೆಕ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡಿರೋ ಪ್ರಾಡಕ್ಟ್ನ ನಾವು ನಿಮಗೆ ತಲುಪಿಸ್ತೀವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಯುಧ ಪೂಜಾ ಹಬ್ಬ ಇದೆ. ಸೊ ಇವಾಗೆಲ್ಲ ರೆಡಿ ಮಾಡ್ತಿದ್ದೀನಿ ನಾನು ಪೂಜೆ ಮಾಡೋದಕ್ಕೆ. ಹಾಗೆ ಇವತ್ತು ನಿಮಗೆ ಗೋಲ್ಡ್ ಜ್ಯುವೆಲ್ರಿದು ಡಿಸೈನ್ಸ್ದು ಮತ್ತು ನಾನು ಏನು ಗೋಲ್ಡ್ ಜ್ಯುವೆಲ್ರಿ ತೊಗೊಂಡೆ ಅಂತ ವ್ಲಾಗ್ ಕೂಡ ಬಂದಿದೆ. ಸೊ ಆ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರಾದರೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ, ಕ್ಲಿಕ್ ಮಾಡಿ ನೋಡಿ. ಸೊ ಇವಾಗ ಇದು ನೋಡ್ಬೋದು ಕುರ್ತಾ. ನಾನು ಇದು ಹೊಸದು ಕುರ್ತಾ ಹಾಕ್ಕೊಂಡಿರೋದು. ಸೊ ಫ್ರೆಂಡ್ಸ್, ಈ ಕುರ್ತಾ ಬಂದು ನಂದು ಹಾಲ್ ನೋಡಿದ್ದೆ, ಕುರ್ತಾ ಹಾಲ್ದು, ಅದರಲ್ಲಿ ನೀವು ನೋಡಿರ್ತೀರ. ಸೊ ಅದೇ ಕುರ್ತಾ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು, ಇನ್ನೂ ಕಾರ್ ಪೂಜೆ ಕೂಡ ಮಾಡಿಲ್ಲ. ಸೊ ಎಲ್ಲ ರೆಡಿ ಮಾಡಿಬಿಟ್ಟು ಮಾಡಬೇಕು ಇವಾಗ. ಮಾಡೋದಕ್ಕೆಲ್ಲ ರೆಡಿ ಮಾಡ್ತಿದ್ದೀವಿ. ಕಾರ್ಗೂ ಎಲ್ಲ ರೆಡಿ ಮಾಡಾಯಿತು. ಹಾರ ಎಲ್ಲ ಹಾಕಬೇಕು. ಇಲ್ಲಿ ಗಾಡಿಗೂ ರೆಡಿ ಮಾಡಿದೆ. ಸೊ ಚಂದು ಹಾರ ಎಲ್ಲ ಹಾಕೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಚಂದು ಹಾರ ಎಲ್ಲ ಹಾಕ್ತಿದ್ದಾರೆ. ನಾನು ಕುಂಕುಮ ಎಲ್ಲ ಇಟ್ಟಾಯಿತು ಕಾರ್ಗೆ. ಕಾರ್ ವಾಶ್ ಮಾಡೋರು ಬೆಳಗ್ಗೆ ವಾಶ್ ಮಾಡಿದರು. ಸೊ ಇದು ಗಾಡಿಗೂ ಕೂಡ ಇನ್ನೂ ಹಾರ ಎಲ್ಲ ಹಾಕಬೇಕು. ನಾನು ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಇನ್ನೇನು ಪೂಜೆ ಮಾಡಬೇಕು ಹಾರ ಹಾಕಾದ್ಮೇಲೆ. ಲಂಚಲ್ಲಿ ಮಾಡ್ತಿದ್ದೀವಿ. ಚಂದು ಕ್ಯಾರೆಟ್ ತುರ್ಕೊಡ್ತಿದ್ದಾರೆ. ಇದಕ್ಕೆ ಕೊಯ್ ತೋರಿಸ್ತೀನಿ ನೋಡಿ. ಕ್ಯಾರೆಟ್ ತುರ್ಕೊಡ್ತಿದ್ದಾರೆ ಕೋಸಂಬರಿಗೆ. ಸೊ ಪ್ರಿಪೇರ್ ಮಾಡ್ತಿದ್ದೀವಿ. ವೆಜಿಟೇಬಲ್ ಬಾತು, ಕೋಸಂಬರಿ, ಸ್ವೀಟ್ ತಂದಿದ್ವಿ ಅದೇ ಇದೆ. ಮತ್ತು ಪಕೋಡನೂ ರಾತ್ರಿ ತಂದಿದ್ವಿ ಅದೇ ಇದೆ. ಸೊ ಕೋಸಂಬರಿ ಮಾಡಿ ಎಲ್ಲ ರೆಡಿ ಮಾಡ್ತಿದ್ದೀನಿ ಇವಾಗ. ಅದಕ್ಕೆ ರಾಯ್ತ ಎಲ್ಲ ರೆಡಿ ಮಾಡಬೇಕು. ಕ್ಯಾರೆಟ್ ಅರ್ಧ ತುರ್ಬಿಟ್ಟು ಅರ್ಧ ತಿನ್ಕೊಡೋದು. ಕ್ಯಾರೆಟ್ ತಿಂದು ಒಳ್ಳೆಯದಲ್ಲ. ಮಳೆನೂ ಜೋರಾಗಿ ಬರ್ತಿದೆ ಇವತ್ತು. ಸೊ ಇನ್ನೂ ಇಂದ್ರಾನಗರಲ್ಲಿ ಸ್ಟಾರ್ಟ್ ಆಗಿಲ್ಲ, ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಆಗಿತ್ತಂತೆ ಅವಾಗಲೇ.
ಜಿಂಜರ್ ಗಾರ್ಲಿಕ್ ಹಾಕಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದೆ, ಅದು ಹಾಕ್ತಿದ್ದೀನಿ ಇವಾಗ. ಮಸಾಲ ರುಬ್ಬಿಟ್ಕೊಂಡಿದ್ದೀನಿ. ಏನಿಲ್ಲ, ಇದಕ್ಕೆ ಕಾಯಿ ತುರಿ, ಮಾಮೂಲಿ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಸಿಮೆಣಸಿಕಾಯಿ, ಗರಂ ಮಸಾಲ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಸಾಲ್ಟ್. ಸೊ ಇದು ಕುದಿ ಬಂದಮೇಲೆ ಅಕ್ಕಿ ಹಾಕೋಣ. ಇದು ಕುದಿ ಬಂದಿದೆ, ಅಕ್ಕಿ ಹಾಕ್ತಿದ್ದೀನಿ ಇವಾಗ. ಸೊ ಇದು 2 ವಿಸಲ್ ಬರಲಿ, ಆಮೇಲೆ ಆಫ್ ಮಾಡೋಣ. ಸೊ ಫ್ರೆಂಡ್ಸ್, ಎಲ್ಲ ಆಯಿತು ಕುಕ್ಕಿಂಗು. ವೆಜ್ ಬಾತ್ ಕೂಡ ರೆಡಿ ಆಗಿದೆ. ಸೊ ಇವಾಗ ತಾನೇ ಕೋಸಂಬರಿ ಮಾಡಿದೆ. ಹಾಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಂತಿದ್ದೆ, ಚೆನ್ನಾಗಿರುತ್ತೆ. ರಾಯ್ತನೂ ರೆಡಿ ಆಯಿತು. ಊಟ ಮಾಡಬೇಕು ಅಷ್ಟೇ, ಲೇಟೇ ಆಯಿತು ಸ್ವಲ್ಪ, ಕೆಲಸ ಎಲ್ಲ ಮುಗಿಸಿ ಮಾಡೋಷ್ಟರಲ್ಲಿ. ಸೊ ಇವತ್ತು ಬಾಳೆ ಎಲೆ ತಿನ್ನೋಣ ಅಂದ್ಬಿಟ್ಟು ತಂದಿದ್ದೀವಿ. ಬೆಂಗಳೂರಲ್ಲಿ ಬಾಳೆ ಎಲೆಗೂ 5 ರೂಪಾಯಿಗೂ ಅಂತಂತೆ. ನಮ್ಮೂರಲ್ಲೆಲ್ಲ ಪಕ್ಕದಲ್ಲೇ ಹಾಕಿರ್ತೀವಿ, ಕಟ್ ಮಾಡ್ಕೊಳ್ಳೋದಷ್ಟೇ. ಟೈಮ್ 6 o'clock ಆಗಿದೆ. ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಪಕ್ಕದಲ್ಲೇ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಇವಾಗ ಮುಖ ತೊಳ್ಕೊಂಡು ರೆಡಿ ಆಗ್ತಿದ್ದೀನಿ ನಾನು. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವಾಗ ಪ್ರಸಾದ ಕೊಟ್ಟಿದ್ದಾರೆ. ಸೊ ನನಗೆ ದೇವಸ್ಥಾನ ಪ್ರಸಾದ ಅಂದರೆ ತುಂಬ ಇಷ್ಟ ಆಗುತ್ತೆ ಚಿಕ್ಕ ವಯಸ್ಸಿಂದನೂ. ಸೇಮ್ ಪುಳಿಯೋಗರೆ, ಬಟ್ ನಮ್ಮ ಮನೇಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ದೇವಸ್ಥಾನದಲ್ಲಿ ಬರೋಷ್ಟು ಟೇಸ್ಟು, ಪೊಂಗಲ್ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಸೊ ತಿಂತಿದ್ದೀವಿ ಇವಾಗ. ಇವತ್ತು ಟೊಮೆಟೊ ಬಾತ್ ಕೊಟ್ಟಿದ್ದಾರೆ. ಸೊ ತಿನ್ಬೇಕು ಇವಾಗ. ಸೊ ಇವಾಗ ಟೀ ಟೈಮ್. ನೀವೆಲ್ಲ ಆಯುಧ ಪೂಜಾ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಸೊ ಊಟ ಆದ ತಕ್ಷಣ ಸ್ವಲ್ಪ ಸ್ವೀಟ್ ಎಲ್ಲ ತಿಂದಿರೋದ್ರಿಂದ ಮರಿದಂಗೆ ಈ ಕೆಲಸ ಮಾಡಲೇಬೇಕು. ಇವಾಗ ಬ್ರಷ್ ಮಾಡಿದೆಲ್ಲ ಆಯಿತು. ಡ್ರೆಸ್ ಚೇಂಜ್ ಮಾಡಬೇಕು ಇವಾಗ.
ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೆಲಸ ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ಳೋದು. ಫ್ರೆಂಡ್ಸ್, ಇದು ನೋಡಿದ್ರಲ್ವ ಬ್ಲೌಸು ನೆನೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಅಲ್ಲಿ ನಿಮಗೆ ತುಂಬ ಒಳ್ಳೆ ಡಿಸೈನ್ಸ್ ಎಲ್ಲ ಸಿಗುತ್ತೆ, ಮತ್ತು ನಿಮ್ಮದು ಆಲ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ ನಿಮ್ಮ ಸೈಜ್ಗೆ. ಯಾರಾದರೂ ತೊಗೊಬೇಕು ಅಂತಿದ್ರೆ ಹೋಗಿ ತೊಗೊಳ್ಳಿ. ಸೊ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಿವಸಾಗರ್ ಬರುತ್ತಲ್ಲ, ಶಿವಸಾಗರಿಂದ ಸ್ವಲ್ಪ ಮುಂದೆ ಹೋಗಿ ಹಾಗೇ ಅಲ್ಲಿ ಹೋದರೆ ಅಲ್ಲೇ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಮೆಟೀರಿಯಲ್, ಮತ್ತು ನಂಗೆ ಲೈನಿಂಗ್ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಎಲ್ಲ ಥರ ನಿಮಗೆ ಡಿಸೈನ್ಸು ಸಿಗುತ್ತೆ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಮತ್ತು ನನಗೆ ಕುರ್ತಾದು ಹಾಲ್ ಮಾಡಿದ್ನಲ್ಲ, ಹಬ್ಬದ್ದು ಫೆಸ್ಟಿವಲ್ದು ಚೂಡಿದಾರ್ಸ್ ಹಾಲ್, ಸೊ ಕುರ್ತಾ ಸೆಟ್ ಹಾಲ್, ಅದರಲ್ಲಿ ದುಪ್ಪಟ್ಟ ಬಗ್ಗೆ ತುಂಬ ಜನ ಕೇಳಿದರೆ, ಈ ದುಪ್ಪಟ್ಟ ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ಇದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಮ್ಯಾಕ್ಸ್ ಶೋರೂಮಲ್ಲಿ. ಸೊ ನಿಮಗೆ ಮ್ಯಾಕ್ಸ್ ಶೋರೂಮ್ಗೆ ಹೋದರೆ ಈ ಥರ ದುಪ್ಪಟ್ಟ ಸಿಗುತ್ತೆ. ಇದ್ರದ್ದು ಪ್ರೈಸ್ ಬಂದು 599 ರುಪೀಸ್. ಪ್ಯೂರ್ ಕಾಟನ್, ಇದು ತುಂಬ ಚೆನ್ನಾಗಿದೆ, ತುಂಬ ಲುಕ್ ಇದೆ. ನೀವು ಹಾಕೊಂಡಾಗ ಒಂದು ಒಳ್ಳೆ ಲುಕ್ ಬರುತ್ತೆ, ಸಿಂಪಲ್ ಡ್ರೆಸ್ಗೆ ಈ ಥರ ಗ್ರ್ಯಾಂಡ್ ದುಪ್ಪಟ್ಟಾಸ್ ಹಾಕೊಂಡಾಗ. ಸೊ ಇದನ್ನು ನನಗೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ಇನ್ಮೇಲೆ ಆದಷ್ಟು ನೀವೇನು ಕಮೆಂಟ್ಸ್ ಕ್ವೆಶನ್ ಕೇಳಿದರೆ ನಾನು ವ್ಲಾಗಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಸೊ ಫ್ರೆಂಡ್ಸ್, ಇವಾಗ ಸ್ವಲ್ಪ ಹೊತ್ತು ಕೆಲಸ ಮಾಡ್ತಿದ್ದೆ, ಆಮೇಲೆ ಮಲ್ಕೊಳ್ಳೋದು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ, ಗುಡ್ ನೈಟ್.